ಲಂಡನ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೂ ಇದ್ರಲ್ಲ ಲೈವ್ ಮ್ಯೂಸಿಕ್ ಮಾಡೋದು, ಟ್ಯಾಲೆಂಟ್ಸ್ ಇರ್ಲಿಲ್ವಾ? ಇಲ್ಲ, ಅಷ್ಟು ಜನ ಇಲ್ಲ ಮೇಡಮ್, ಇಲ್ಲಿ ಅಷ್ಟು ಜನ ಇಲ್ಲ. ಮೊದ್ಲಿದ್ರು, ಮೊದಲೇ ನಿಮ್ಗೆ ಕೇರಳ ಅಲ್ಲೆಲ್ಲ ನಿಮ್ಗೆ 60 ಜನ 20 ಜನ 25 ಈ ತರ ಇದ್ರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಯುರೋಪಲ್ಲಿ ಹೋದ್ರೆ ನಿಮ್ಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಅಂಡ್ ನಿಮ್ಗೆ ರಿದಮ್ ಎಲ್ಲ ನಾವು ಇದರಲ್ಲಿ ಮಾಡೋದು, ಇಲ್ಲಿ ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಆದ್ರೆ ಏನಾಗುತ್ತೆ, ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡಿದ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದೆಲ್ಲ ಮಾಡ್ಬೇಕಂತ ತುಂಬಾ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿರ್ಗಿ ನೋಡಿ, ಇಲ್ಲಿ ನಮ್ಮ ಬಾಸ್ ಕೂತವನೆ, ಬಾಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇದರಿಂದ ಮೂಲಕ ಕೇಳಿದ್ ನಾನು ನಿಮ್ಗೆ, ವೈ ಲಂಡನ್ ವೆನ್ ವಿ ಹ್ಯಾವ್ ಆರ್ ಟ್ಯಾಲೆಂಟ್ಸ್? ಇಲ್ಲ, ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮ್ಗೆ ಸ್ಟ್ರಿಂಗ್ಸ್ ಆಗಲಿ, ಬೇರೆ ಬೇರೆ ಇದಂತಾಗಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಇಲ್ಲ ಆಗ್ತಾನೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ್ ಮಾಡೋದಲ್ಲೇ ರೆಹಮಾನ್ ಅವರಾಗಲಿ, MM ಕಿರವಾಣಿ ಆಗಲಿ, ಅಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಓಕೆ, ಹ್ಯಾವ್ 2 questions to Nora. ಅದೇ ಲವ್ ಯು ಮೇಡಮ್.